ಮೆಣಸಿನ ಪುಡಿಯ ಗೊಜ್ಜು, ದಿಢೀರ್ ಬ್ಯಾಚುಲರ್ ಸಾರಿನ ಗೊಜ್ಜು ಮಾಡುವುದು ಹೇಗೆ ಎಂದು ನಿಮಗೆ ತಿಳಿಸಿಕೊಡುತ್ತೇನೆ. ನಮಸ್ತೆ ವೀಕ್ಷಕರೇ, ಅನ್ನಪೂರ್ಣ ಚಾನಲ್ಗೆ ಸ್ವಾಗತ. ಇದು 2 ಟೊಮಾಟೊ, ಕೊತ್ತಂಬರಿ ಸೊಪ್ಪು, 4 ಬೆಳ್ಳುಳ್ಳಿ. ಇದು ಮನೆಯಲ್ಲಿರುವ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಟೊಮಾಟೊ 2 ಹೆಚ್ಚಿರೋ ಟೊಮಾಟೊವನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುತ್ತಿದ್ದೇನೆ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಇದು ಬೆಳ್ಳುಳ್ಳಿಯನ್ನು ಜಜ್ಜಿಕೊಳ್ಳುವುದು. ಜಜ್ಜಿರೋ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕುವುದು. ಇದನ್ನು ಹೀಗೆ ಕಿವುಚುವುದು ಕೈಯಲ್ಲಿ. ಗೊಜ್ಜು ರೆಡಿಯಾಗಿದೆ. ಸಾಂಬಾರು ಗೊಜ್ಜು, ಸಾರಿನ ಪುಡಿಯ ಸಾಂಬಾರು ಗೊಜ್ಜು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಇದನ್ನು ಸವಿಯಲು ಅನ್ನದ ಜೊತೆ ಸವಿದರೆ ತುಂಬ ರುಚಿಕರವಾಗಿ ತಿನ್ನಿ.